ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡ್ರಿ, ಇವತ್ತು ನಾವು ನಮ್ಮ ಮನೆಯೊಳಗೆ ತಿಪ್ಪಿಕಾಯಿ ಪಲ್ಯನ ಮಾಡೀವಿ. ಯಾವ ರೀತಿ ಮಾಡೀವಿ ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ನೋಡ್ರಿ ಎಷ್ಟು ಸಿಂಪಲ್ಲಾಗಿ ಉತ್ತರ ಕರ್ನಾಟಕದ ಕಡೆ ಮಾಡ್ತೀವಲ್ಲ ಆ ಥರ ಎಲ್ಲ ಪಲ್ಯ ರೆಸಿಪಿಗಳನ್ನು ನಾನು ಈ ಚಾನಲ್ ಒಳಗೆ ಶೇರ್ ಮಾಡ್ತಿರ್ತೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ. ನೋಡ್ರಿ, ಒಂದು ತಿಪ್ಪಿಕಾಯಿನ ತೊಗೊಂಡಿನಿ ನಾನು. ಇದಕ್ಕೆ ನಮ್ಮ ಕಡೆ ನಾವು ತಿಪ್ಪಿಕಾಯಿ ಅಂತೀವಿ, ನಿಮ್ಮ ಕಡೆ ಏನಂತೀರಿ ಅಂತ ಗೊತ್ತಿಲ್ಲ ನನಗೆ. ನೋಡ್ರಿ, ನಾನು ಈ ಥರ ಈ ಥರ ಹೋಳೀನಿ. ಇವಕ್ಕನ್ನ ಸಣ್ಣಗೆ ಹೋಳ್ಕೊತೀನಿ ರೀ. ನಾನು ತಿಪ್ಪಿಕಾಯಿನ ಸಣ್ಣಗೆ ಹೋಳ್ಕೊಂಡು ಈ ಥರ ಹೋಳಿಟ್ಕೊಂಡು ನಾನು ಇದಕ್ಕೆ ಹಾಕೋದಕ್ಕೆ ಒಂದು ಬೆಳ್ಳುಳ್ಳಿನ ಇಟ್ಕೊಂಡೀನಿ ಮತ್ತು ಒಂದು 2 ಸಣ್ಣ ಟಮಾಟಿನ ಹೆಚ್ಚಿ ಇಟ್ಕೊಂಡೀನಿ. ನೋಡ್ರಿ, ಇವಾಗ ಒಂದಿಷ್ಟು ಶೇಂಗಾದ ಪುಡಿನ ಮಾಡಿಟ್ಕೊಂಡೀನಿ. ಇವಾಗ ತಿಪ್ಪಿಕಾಯಿ ಪಲ್ಯ ಮಾಡೋದಕ್ಕೆ ನಾನು ಗ್ಯಾಸ್ ಹಚ್ಚಾಕತ್ತೀನಿ. ಅದ್ರ ಮೇಲೆ ಒಂದು ಸಣ್ಣ ಪುಟ್ಟಿ ಇಟ್ಕೊಳತ್ತೀನಿ. ನೋಡ್ರಿ, ಇದಕ್ಕೆ ಇವಾಗ ಎಣ್ಣೆ ಹಾಕೋತೀನಿ ರೀ. ನಾನು ಒಂದು ಮಾಪ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದ್ಮ್ಯಾಗ ಇದಕ್ಕೆ ಈಗ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ. ಈ ಚಟಪಟ ಸಿಡಿದ್ಮ್ಯಾಗ ನಾನು ಅಗಳ ಇಟ್ಕೊಂಡಂಥ ಬೆಳ್ಳುಳ್ಳಿ ಹಾಕೊಳತ್ತೀನಿ. ನೋಡ್ರಿ, ಇವಾಗ ಬೆಳ್ಳುಳ್ಳಿ ಎಣ್ಣೆ ಒಳಗೆ ಹಾಕಿ ಒಂದು ಸ್ವಲ್ಪ ಚಮಚ ತೊಗೊಂಡು ತಿರುವಾಡಿ ಇವಾಗ ಟಮಾಟೆ ಹಾಕೊಳತ್ತೀನಿ. ನೋಡ್ರಿ, ಇದು ಒಂದು ಸ್ವಲ್ಪ ಎಣ್ಣೆ ಒಳಗೆ ತಿರುವಾಡ್ತೀನಿ ಚಮಚ ತೊಗೊಂಡು. ಇದೊಂದು ಸ್ವಲ್ಪ ಎಣ್ಣೆ ಒಳಗೆ ತಿರುವಾಡಿ ಆದ್ಮ್ಯಾಗ ಇದಕ್ಕೆ ಒಂದು ಅರ್ಧ ಚಮಚಷ್ಟು ಮಸಾಲೆ ಖಾರನ ಹಾಕೊಳಕತ್ತೀನಿ. ನೋಡ್ರಿ, ನಾನಿವಾಗ ಇದಕ್ಕೆ ಒಂದು ಸ್ವಲ್ಪ ಇದು ಮಸಾಲೆ ಖಾರ ಹಾಕಿ ತಿರುವಾಡಿ ಆದ್ಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ನೋಡ್ರಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ. ಅದಾದ್ಮ್ಯಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕೊಳಕತ್ತೀನಿ. ಇದನ್ನೆಲ್ಲವೂ ನೀಟಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ಆದ್ಮ್ಯಾಗ ಹೆಚ್ಚಿಟ್ಕೊಂಡಂಥ ತಿಪ್ಪಿಕಾಯಿನ ಇದ್ರೊಳಗೆ ಹಾಕ್ಕೋತೀನಿ. ನೋಡ್ರಿ, ಇವಾಗ ತಿಪ್ಪಿಕಾಯಿ ಹಾಕೊಳತ್ತೀನಿ. ನೋಡ್ರಿ, ನಾನು ಇವಾಗ ಎಣ್ಣೆ ಒಳಗೆ ಹೆಚ್ಚಿಟ್ಕೊಂಡಂಥ ತಿಪ್ಪಿಕಾಯಿನ ಹಾಕೊಳಕತ್ತೀನಿ. ಇದನ್ನ ಹಾಕೊಂಡಾದ್ಮ್ಯಾಗ ಎಣ್ಣೆ ಜೊತೆ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ಎಣ್ಣೆ ಎಲ್ಲ ಹತ್ತಬೇಕು ಮತ್ತು ಹಾಗೆ ಇದು ಎಣ್ಣೆ ಒಳಗೇ ಬೇಯಿಸ್ಕೋಬೇಕು. ಇದಕ್ಕೆ ನೀರದು ಸದ್ಯಕ್ಕೆ ಹಾಕಂಗಿಲ್ಲ. ಈ ಥರನೇ ತಿರುವಾಡಿ ಎಣ್ಣೆ ಒಳಗೆ ಬೇಯಿಸ್ಕೋತೀನಿ. ನೋಡ್ರಿ, ಈ ಥರ ತಿರುವಾಡಿ ಬೇಯಿಸ್ಕೊಳ್ಳೋದ್ರಿಂದ ನೀರದು ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಮತ್ತು ಇದು ತಿಪ್ಪಿಕಾಯಿ ನೀರನ್ನು ಬಿಡ್ತಿರ್ತೈತಿ. ನೋಡ್ರಿ, ಈ ಥರ ತಿರುವಾಡಕತ್ತೀನಿ ನಾನು. ಇವಾಗ ಇದನ್ನು ಈ ಥರ ತಿರುವಾಡ್ಕೊತಾನೆ ಬೇಯಿಸ್ಕೋತೀನಿ ಒಂದು ಸ್ವಲ್ಪ ಹೊತ್ತು. ನೋಡ್ರಿ, ಯಾವ ರೀತಿ ನೀರು ಬಿಡ್ಲಾತೈತಿ. ಇದು ನೀರು ಹಾಕಲಿಲ್ಲ ಅಂದ್ರೂ ಎಣ್ಣೆ ಒಳಗೆ ತಿರುವಾಡಿದ್ರೆ. ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಹಾಕೋತೀನಿ, ನಾನು ಜಾಸ್ತಿ ಹಾಕಲ್ಲ. ನೋಡ್ರಿ, ಒಂದು ಸ್ವಲ್ಪ ನೀರು ಹಾಕೊಳತ್ತೀನಿ. ಈ ಥರ ನೀರು ಹಾಕೊಂಡಾದ್ಮ್ಯಾಗೂ ಒಂದು ಸ್ವಲ್ಪ ತಿರುವಾಡ್ತೀನಿ. ಇದನ್ನು ನೀರು ಹಾಕ್ಕೊಂಡು ಆದ್ಮ್ಯಾಗ ಒಂದು ಸ್ವಲ್ಪ ಉರಿನ ಜೋರು ಮಾಡಿ ಕುದಿಯೋದಕ್ಕೆ ಬಿಡ್ತೀನಿ ನಾನು. ಇದು ನೀಟಾಗಿ ಉಪ್ಪು ಖಾರ ಎಲ್ಲ ಕುದಿಬೇಕು. ಹಾಗಾಗಿ ನೋಡ್ರಿ, ಒಂದು ಸ್ವಲ್ಪ ಉರಿ ಜೋರು ಮಾಡಿದೆ. ಯಾವ ರೀತಿ ಕುದಿಲಾಕತ್ತೈತಿ ಹಾಗೆ ನಡ್ಬರ್ಕ ಈ ಥರ ತಿರುವಾಡ್ಕೋತಾನೆ ಬೇಯಿಸ್ಕೋಬೇಕಾಗುತ್ತೆ. ಯಾಕಂದರೆ ಇದು ತಳ ಹಿಡಿದಿರ್ತೈತಿ, ಖಾರ ಇರ್ತೈತಿ. ಹಾಗಾಗಿ ಈ ಥರ ತಿರುವಾಡ್ಲಾಕತ್ತೀನಿ ನಾನು. ನೋಡ್ರಿ, ಎಷ್ಟು ಮಸ್ತಾಗಿ ಬರಾಕತ್ತೈತಿ ಪಲ್ಯ. ಈ ಥರ ಇದನ್ನು ತಿರುವಾಡ್ಕೋತಾ ಬೇಯಿಸ್ಕೊಂಡು ಆದ್ಮ್ಯಾಗ ನಾನೇನು ಆಗಲೇ ಶೇಂಗಾದ ಪುಡಿನ ಮಾಡಿ ಇಟ್ಕೊಂಡಿದ್ನಲ್ಲ, ಇವಾಗ ಅದನ್ನು ಹಾಕೊಳಕತ್ತೀನಿ. ಯಾಕಂದ್ರೆ ನೀರನ್ನು ಬಿಟ್ಟೈತಿ, ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೆ. ಹಾಗಾಗಿ ಇವಾಗ ಆಗಲೇ ತೊಗೊಂಡಂಥ ಅಷ್ಟು ಶೇಂಗಾದ ಪುಡಿನ ಹಾಕೋತೀನಿ. ಈ ಥರ ಸ್ವಲ್ಪ ಪಲ್ಯಕ್ಕೆ ಜಾಸ್ತಿ ಶೇಂಗಾದ ಪುಡಿ ಹಾಕಿದ್ರೆ ಮಸ್ತಾಗಿ ರುಚಿ ಬರ್ತೈತ್ರಿ. ಸ್ವಲ್ಪ ಶೇಂಗಾದ ಪುಡಿನ ಜಾಸ್ತಿ ಬಳಸಬೇಕು ಈ ತಿಪ್ಪಿಕಾಯಿಗೆ. ನೋಡ್ರಿ, ಈ ಥರ ಶೇಂಗಾದ ಪುಡಿ ಎಲ್ಲ ಹಾಕೊಂಡಾದ್ಮ್ಯಾಗ ತಿರುವಾಡ್ಲಾಕತ್ತೀನಿ. ರಸ ಬೇಕನ್ನೋರು ಜಾಸ್ತಿ ನೀರನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕು. ರಸ ಕಡಿಮೆ ಇರಬೇಕನ್ನೋರು ಈ ಥರ ಮಾಡ್ಕೋಬೇಕು. ಪಲ್ಯ ರೊಟ್ಟಿ ಮತ್ತು ಚಪಾತಿಗೆ ಮಸ್ತಾಗಿ ಬರ್ತೈತ್ರಿ ಇದು. ಅನ್ನದ ಜೊತೆ ಬೇಕನ್ನೋರು ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೂ ಮಸ್ತಾಗಿ ಆಗಿರ್ತೈತಿ. ನಾನು ಇಲ್ಲಿ ರೊಟ್ಟಿ ಮತ್ತು ಪಲ್ಯಕ್ಕಷ್ಟೇ ಆಗಲಿ ಅಂತ ಮಾಡ್ಕೊಂಡೀನಿ. ಈ ಥರ ಶೇಂಗಾದ ಪುಡಿ ಹಾಕೊಂಡಾದ್ಮ್ಯಾಗ ನೋಡ್ರಿ ಎಷ್ಟು ಮಸ್ತಾಗೈತಿ ಪಲ್ಯ. ಇದನ್ನು ಒಂದು ಸ್ವಲ್ಪ ತಿರುವಾಡ್ಕೋತಾನೆ ಇರಬೇಕಾಗುತ್ತೆ. ನಾವು ಶೇಂಗಾ ಹಾಕಿರ್ತೀವಲ್ಲ, ಹಾಗಾಗಿ ನೋಡ್ರಿ ಯಾವ ರೀತಿ ಆಗೈತಿ. ತಳಾತೂ ಹಿಡಿಯಾಕತ್ತಿಲ್ಲ, ಏನೂ ಇಲ್ಲ. ಎಷ್ಟು ಮಸ್ತಾಗಿ ಬಂದೈತಿ ಪಲ್ಯ. ನೀವು ಒಂದು ಸತಿ ಈ ಥರ ಪಲ್ಯ ರೆಸಿಪಿನ ಟ್ರೈ ಮಾಡಿರಿ. ನಿಮಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾ ಹಾಕೋ ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೋಡಿರಿ ಯಾವ ರೀತಿ ಬಂದೈತಿ ಪಲ್ಯ. ಇವಾಗ ಇದನ್ನು ನಾನು ರೊಟ್ಟಿ ಜೊತೆ ಹಾಕ್ಕೊಳತ್ತೀನಿ.
ನೋಡಿರಿ ಒಂದು ಬಿಸಿ ಜೋಳದ ರೊಟ್ಟಿ ತೊಗೊಂಡಿನಿ. ಇದಕ್ಕೆ ಇವಾಗ ನಾನು ತಿಪ್ರಿಕಾಯಿ ಪಲ್ಯನ ಹಾಕ್ಕೊಳಕತ್ತೀನಿ. ಈ ಥರ ಬಿಸಿ ಜೋಳದ ರೊಟ್ಟಿ ಒಳಗೆ ತಿಂದ್ರಂತೂ ಪಲ್ಯ ರೆಸಿಪಿ ಮಸ್ತಾಗಿರ್ತೈತಿ. ನೋಡಿರಿ ಇಷ್ಟೊತ್ತನ ನಿಮ್ಮ ಟೈಮ್ ಕೊಟ್ಟು ನಾನು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದ.